ಬಗ್ಗೆ ವಿಧಾನಸೌಧದಲ್ಲಿ ಮಾತು ಹೇಳಿದ್ರಿ. ಈಗ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಆ ತರ ಇದ್ರೆ NIA ಕೊಡೋಣ, ಕೇಂದ್ರ ಸಚಿವರಿಗೆ ಮಾಹಿತಿ ಕೊಡ್ಲಿ ಅಂತ. ಈಗ ಟೆರರಿಸ್ಟ್ಗಳು ಅಂದರೆ ರಾಜಕೀಯದ ಟೆರರಿಸ್ಟ್ಗಳು, ಅವ್ರ ಮೇಲೆ ಏನು ಕೊಡ್ತೀರಿ? ದಾಖಲೆ ಕೇಳ್ತಾರೆ, ದಾಖಲೆ ಇದ್ರೆ ಕೊಡಿ ಅಂತಾರೆ. ಈಗ ದಾಖಲೆ ಯಾವುದ್ರಲ್ಲಾದರೂ ಇವ್ರು ಕೊಟ್ರ 40% ಸರ್ಕಾರ ಆದರು, BJP ಸರ್ಕಾರನ 2.5 ವರ್ಷ ಸರ್ಕಾರ ನಡೆಸಿದ್ರು. 2.5 ವರ್ಷದ ಸರ್ಕಾರ ನಡೆಸ್ತಕ್ಕಂಥ ಈಗಿನ ಸರ್ಕಾರದಲ್ಲಿ 40% ಇವರೇ ಪೋಸ್ಟ್ ಹಾಕೊಂಡು ಹೋದಾರಲ್ವಾ? ಅದ್ರದ್ದು ಏನಾದರೂ ದಾಖಲೆ ಕೊಟ್ರ? ಇವತ್ತಿನವರೆಗೆ ಬರೀ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಈಗ ಇಲ್ಲಿ ನಡೆಯತಕ್ಕಂಥ ವ್ಯವಹಾರಗಳು ರಾಜಕೀಯದ ಟೆರರಿಸ್ಟ್ ಅಂತಕ್ಕಂಥದ್ದು ಏನಿದೆ, ಇವತ್ತು ನಿಮಗೆ ಗೊತ್ತಿದೆ. ಕೆಲವು ನಾಗರಿಕರು ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಕೆಲವು ಮಂತ್ರಿಗಳ ಹತ್ರಕ್ಕೆ ಹೋದರೆ ಯಾವ ರೀತಿ ಅವರಿಗೆ ಒಂದು ರೀತಿ ದುರಹಂಕಾರದಲ್ಲಿ ಹೆದರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಉದಾಹರಣೆಗೆ ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬಿಡದಿ ಹತ್ರ GBA ಕಾರ್ಯಕ್ರಮ ಏನೋ ಮಾಡ್ಕೊಂಡು ಹೊರಟವರಲ್ಲ, ಗ್ರೇಟರ್ ಬೆಂಗಳೂರನ್ನ ಕಟ್ತೀವಿ ಅಂತೇಳಿ. ಆಗ ರೈತರು ಅಮಾಯಕರು ಅವ್ರನ್ನ ಯಾವ ರೀತಿ ಗದರಿಸ್ತಂಥದ್ದು ನೀವೇ ತೋರಿಸಿದಿರಿ. ಅದಕ್ಕಿಂತಲೂ ಬೇಕಾ ಟೆರರಿಸಮ್ ಆಕ್ಟಿವಿಟೀಸು? ಆಗ ಪಾಪ ಅಮಾಯಕ ರೈತರ ಮೇಲೆ ದಬ್ಬಾಳಿಕೆ ಮಾಡೋದು. ಮೊನ್ನೆ DC ಕಚೇರಿನಲ್ಲಿ ಸಭೆ ಕರೀತಾರೆ, ರೈತರಿಂದ ಒಮ್ಮತ ಪಡಿಬೇಕು ಅಂತ ಹೇಳಿ, ಯಾವೊಂದು ಭೂಸ್ವಾಧೀನ ಅಂತ ಹೇಳಿ. ಅಲ್ಲಿ 2 ಬಸ್ನಲ್ಲಿ ಗೂಂಡಾಗಳನ್ನ ಕರ್ಕೊಂಬಂದು ನಿಜವಾದ ರೈತರು ಅಲ್ಲಿ ಹೋದರೆ 2000 ಜನ ಆ DC ಆಫೀಸಿಂದ ಹೊರಗೆ ನಿಲ್ಲಿಸ್ತಾರೆ. ಅವ್ರನ್ನ ಒಳಗಡೆ ಬಿಡೋದೇ ಇಲ್ಲ. 2 ಬಸ್ನಲ್ಲಿ ಗೂಂಡಾಗಳನ್ನು ಕರ್ಕೊಂಬಂದಿರು ಅಂತ ರೈತರು ಹೇಳ್ತಾರೆ ಹೊಡೆಸ್ಲಿಕ್ಕೆ. ಇದು ಟೆರರಿಸ್ಟ್ ಸಂಸ್ಕೃತಿನೋ ಯಾವ ಸಂಸ್ಕೃತಿ? 80% ಜನ ಇವತ್ತು ಭೂಮಿ ಕೊಡ್ಲಿಕ್ಕೆ ತಯಾರಾಗಿಲ್ಲ. ನನ್ನ ಕಾಲದಲ್ಲಿ ನಾನೇ ತೀರ್ಮಾನ ಮಾಡಿದ್ದೆ ಇದು ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ 2006 ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕೃಷಿ ನಡೀತಾ ಇರಲಿಲ್ಲ. ಅವತ್ತು ರೇಟು ಸಹ ಇರಲಿಲ್ಲ. ಜನಗಳು ವಾಲಂಟಿಯರ್ ಕೊಡಲಿಕ್ಕೂ ತಯಾರಾಗಿದ್ದರು. ಆದರೆ ಅಂತಿಮವಾಗಿ ನಮ್ಮ ಸರ್ಕಾರ ಹೋದ ನಂತರ ನಾನೇ ಇನ್ನೂ ನೋಟಿಫಿಕೇಶನ್ ಏನು ಮಾಡಿರಲಿಲ್ಲ. ಇದು ಕುಮಾರಸ್ವಾಮಿ ಕೂಸು ಅಂತಾರೆ. ಕುಮಾರಸ್ವಾಮಿ ಕೂಸು ಬೇರೆ ಥರ ಇದ್ದಿದ್ದು. ಜನಗಳ ವಿರುದ್ಧವಾಗಿ ನಾವು ಹೋಗಿರಲಿಲ್ಲ.